ಎಂಜಾಯ್ಮೆಂಟ್ ಅಂದ್ರೆ ನಾವು ತಿನ್ನತಕ್ಕಂಥ ಆಹಾರದಿಂದ ಬರ್ಬೋದು ಅಥವಾ ಅಧಿಕಾರದಿಂದ ಇರ್ಬೋದು, ಕೀರ್ತಿಯಿಂದ ಇರ್ಬೋದು. ಇಲ್ಲಿ ತಾತ್ಕಾಲಿಕ ಒಂದು ಸುಖದಲ್ಲಿರ್ತೇವೆ. ಎಲ್ಲರೂ ಸೆಲ್ಯೂಟ್ ಕೊಡ್ತಾರೆ. ನಾನು ಮಂತ್ರಿ ಆದ್ರೆ, MP ಆದ್ರೆ, ಮುಖ್ಯಮಂತ್ರಿ ಸೆಲ್ಯೂಟ್ ತಗೊಂಡು, ಆದ್ರೆ ನಮ್ಗೆ ಅಷ್ಟು ಭಕ್ತಿ ಬರ್ತದೆ. ಅಧಿಕಾರ ಕಳ್ಕೊಂಡಾಗ, ಸಂಪತ್ತು ಕಳ್ಕೊಂಡಾಗ, ಆರೋಗ್ಯ ಕಳ್ಕೊಂಡಾಗ, ಹೆಂಡತಿ ಕಳ್ಕೊಂಡಾಗ, ಗಂಡ ಕಳ್ಕೊಂಡಾಗ, ಒಂದೊಂದೇ ನಮ್ಮಿಂದ ಕಿತ್ತು ಹೋದಾಗ, ಅಯ್ಯೋ ಗುರುಗಳೇ ಯಾಕೆ ಹೀಗಾಗ್ತದೆ, ಅಯ್ಯೋ ಸ್ವಾಮಿ ಯಾಕೆ ಹೀಗಾಗ್ತದೆ ಎಂಬ ಆ ಭಾವನೆ ಬರ್ತದೆ. ಬರುವ ಮುಂಚೆನೆ ನಾವು ಸ್ವಲ್ಪ ಪ್ರಿಪೇರ್ ಆಗಬೇಕಂತ. ಇನ್ನೊಂದ್ಸಲ ನಮಗೆ ಕಾಣುದು, ಸ್ವಾಮಿಗಳೇ ಅವರು ವಿರೋಧಿ, ಇವರು ವಿರೋಧಿ, ಅವನು ನನಗೆ ವಿರೋಧ ಮಾಡ್ತಾನೆ, ಇವನು ವಿರೋಧ ಮಾಡ್ತಾನೆ. ಅದಕ್ಕೂ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಸ್ವಾಮಿ, ಉದ್ಧಾರೇದ ತನ್ಮಾತ್ರಾತ್ಮನ ಆತ್ಮನ ಮಮಸಾದಯತ ಆತ್ಮಯೋ ಆತ್ಮನೋ ಮತ್ತು ಆತ್ಮಯೋರಿ ಪರಮಾತ್ಮನ ಅಂತ ಹೇಳ್ತೇನೆ. ಉದ್ಧಾರೇದಾತ್ಮನಾತ್ಮನ ಆತ್ಮನ ಮಮಸಾದಯತ ಆತ್ಮಯೋ ಆತ್ಮನ ಮತ್ತು ಆತ್ಮಯೋ ವಿಪರಾತ್ಮನ. ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತ ಹೇಳ್ತಾನೆ. ಎಷ್ಟು ಸುಂದರವಾಗಿದೆ ಅಲ್ಲ ಭಗವಂತನ ಸಂದೇಶಗಳು. ನಮ್ಗೆಲ್ಲ ನಾನು ಹೇಳಿದೆಲ್ಲ ಒಂದೊಂದ್ಸಲ ನಮಗೆ ರಜೋಗುಣ, ತಮೋಗುಣ, ಸತ್ವಗುಣಗಳು ಬಂದು ನಮ್ಮನ್ನು ಪ್ರವೇಶ ಆಗಿ ಗೊಂದಲಕ್ಕೆ ಒಳಪಡಿಸ್ತದೆ. ಈಗ ಶ್ರೀಮದ್ ಭಾಗವತವನ್ನು ಪ್ರವೇಶ ಮಾಡುವ ನಾವು ಎಲ್ಲ ಚಾತುರ್ಮಾಸಗಳಲ್ಲಿ ಉತ್ತರ ಭಾರತದಲ್ಲಿ ಶ್ರೀಮದ್ ಭಾಗವತವೇ ನಮಗೆ ಶ್ರೇಷ್ಠ. ಶ್ರೀಮದ್ ಭಾಗವತವನ್ನ ನಾವು ಸಪ್ತಾಹ ರೂಪದಲ್ಲಿ ಮಾಡಿದ್ರೆ ಎಲ್ಲ ಅಭಿವೃದ್ಧಿ. ನಾವು ನಮ್ಮ ರಾಮಕ್ಷೇತ್ರದಲ್ಲಿ ಮಾಡಿದೆವು ಶ್ರೀಮದ್ ಭಾಗವತ ಸಪ್ತಾಹ ಅಂತ. ಶ್ರೀಮದ್ ಭಾಗವತದ ಪ್ರಥಮ ಅಧ್ಯಾಯಕ್ಕೆ ಹೋಗೋಣ. ಗೋಕರ್ಣ ಉಪಖ್ಯಾನ ಅಂತ ಹೇಳ್ತಲ್ಪಡ್ತದೆ. ಗೋಕರ್ಣ ಉಪಖ್ಯಾನ ಅಂತ ಹೇಳಲ್ಪಟ್ಟಿದೆ. ನೀವೆಲ್ಲ ಮೋಸ, ವಂಚನೆ, ದಬ್ಬಾಳಿಕೆ, ದರ್ಬಾರು ಎಲ್ಲ ಮಾಡಿದ್ರೆ ಅಥವಾ ದುರಂಕಾರವನ್ನು ಪ್ರದರ್ಶನ ಮಾಡಿದ್ರೆ ಏನಾಗ್ತದೆ ಪ್ರತಿಫಲ ಅಂತ ಶ್ರೀಮದ್ ಭಾಗವತದ ಪ್ರಥಮ ಅಧ್ಯಾಯದ ಗೋಕರ್ಣ ಉಪಖ್ಯಾನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ತುಂಗಭದ್ರಾ ನದಿಯ ತೀರದಲ್ಲಿ ಆತ್ಮದೇವ ಎಂಬ ಒಬ್ಬ ಬ್ರಾಹ್ಮಣ ಇದ್ದಾನೆ, ವೇದಾಂತಿ, ವೇದಾಂಗಗಳನ್ನು ಚೆನ್ನಾಗಿ ಬಲ್ಲವ. ನನ್ನಾಗಿರುವಂತಹ ಯಾರೋ ಒಬ್ಬ ಆಚಾರ್ಯ ಬಂದು ಸಂತ ಬಂದು ಅಪುತ್ರಶ್ಯ ಗತಿರ್ನಾಸಿ ಅಂತ ಒಂದು ಶ್ಲೋಕ ಹೇಳಿದ. ಅಪುತ್ರಶ್ಯ ಗತಿರ್ನಾಸಿ, ಯಾರಿಗೆ ಪುತ್ರ ಸಂತಾನ ಇಲ್ಲವೋ ಅವನಿಗೆ ಗತಿ ಇಲ್ಲ ಅಂತ. ವೇದ ಓದಿದ್ದಾನೆ, ಆದರೆ ಬೋಧ ಅವನಿಗೆ ಜೀರ್ಣ ಆಗಲಿಲ್ಲ. ಈ ಆತ್ಮದೇವನಿಗೂ ಕೂಡ ವೇದವನ್ನು ಚೆನ್ನಾಗಿ ಓದ್ರು ಅದರ ಅಭೇದ ಜ್ಞಾನ ಮತ್ತು ಅದರ ಒಳಗಿನ ತಿರುಳು ಅರ್ಥ ಆಗ್ಬೇಕು ಅಂತ ಅದು ಅರ್ಥ ಆಗ್ಲಿಲ್ಲ ಅವನಿಗೂ ಕೂಡ. ಯಾರೋ ಶ್ಲೋಕದಲ್ಲಿ ಹೇಳಿದ ಅಪುತ್ರಶ್ಯ ಗತಿರ್ನಾಸಿ. ಅವನಿಗೆ ತಲೆಬಿಸಿ ಆಯಿತು. ಒಳ್ಳೆ ಪೌರೋಹಿತ್ಯನ್ನೆಲ್ಲ ದುಡ್ಡು ಮಾಡಿದ್ದಾರೆ. ಪುರೋಹಿತರಿಗೆಲ್ಲ ಗೊತ್ತುಂಟು, ನಮ್ಮ ಪುರೋಹಿತ ಆಗಿ ಮಾಡೋದಿಲ್ಲ. ಪುರೋಹಿತರು ಒಳ್ಳೆ ಸಂಪತ್ತೆಲ್ಲ ಮಾಡಿರ್ತಾರೆ, ದುಡ್ಡೆಲ್ಲ ಬೇಕಷ್ಟಿರ್ತದೆ. ತುಂಬಾ ಶೀತ ಇತ್ತು, ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ, ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ. ಆದ್ರೆ ಎಷ್ಟು ಶಿಷ್ಯರು ಇರುವಾಗ ಏನೋ ಮಾತಾಡಬೇಕಂತ ಆಯ್ತು. ಇಲ್ಲಿ ಆತ್ಮದೇವರಿಗೆ ಒಂದು ಶ್ಲೋಕ ಕೇಳಿ ಬಂತ, ಅಪುತ್ರಶ್ಯ ಗತಿರ್ನಾಸ್ತಿ ಅಂತ, ಪುತ್ರ ಸಂತಾನ ಇಲ್ಲ ಅಂತ. ಕಡೆಗೆ ಗುರುಗಳ ಹತ್ರ ಬಂದ, ಗುರುಗಳೇ ನನಗೆ ಒಂದು ಮಗು ಆಗುವಂತೆ ಪ್ರಸಾದ ಕೊಡಬೇಕು ಅಂತ. ಇಲ್ಲಯ್ಯ, ನಿನಗೆ 7 ಜನ್ಮದಲ್ಲಿ ಮಕ್ಕಳ ಯೋಗ ಇಲ್ಲ ಅಂತ, ಏನಾದರೂ ನೀವು ಮಾಡಬೇಕು ಅಂತ. ನೋಡಿದರು, ಸರಿ ಅಂತ ಹೇಳಿದ್ರು. ಒಂದು ಫಲವನ್ನು ಅಭಿಮಂತ್ರಿಸಿಕೊಟ್ರು. ಇದನ್ನು ನಿನ್ನ ಹೆಂಡತಿ ಶುದ್ಧವಾಗಿ 1 ವರ್ಷ ಒಪ್ಪೊತ್ತು ಊಟ ಮಾಡಿ ದೇವರ ಧ್ಯಾನ, ಪೂಜೆ, ಭಜನೆಯನ್ನು ಮಾಡುತ್ತಾ ಈ ಹಣ್ಣನ್ನು ತಿಂದ್ರೆ ಒಬ್ಬ ಸತ್ಪುರುಷ ಹುಡ್ತಾನೆ ಅಂತೆ ಆ ಫಲವನ್ನು ಕೊಡ್ತಾರೆ ಆತ್ಮದೇವನಿಗೆ. ಮನೆಗೆ ತಗೊಂಡು ಹೋಗ್ತಾನೆ ಈ ಫಲವನ್ನ. ತನ್ನ ಹೆಂಡತಿ ಹತ್ರ ಹೇಳ್ತಾನೆ, ನಮಗೆ ಮಕ್ಕಳಿಲ್ಲ ಅಂತ ಕೊರಗಿತ್ತಲ್ಲ, ಸನ್ಯಾಸಿಗಳೊಂದು ಫಲವನ್ನು ಕೊಟ್ಟಿದ್ದಾರೆ, ಈ ಫಲವನ್ನು ತಿಂದ್ರೆ ಒಬ್ಬ ಸರ್ವಶ್ರೇಷ್ಠ ಮಗ ನಮಗೆ ಹುಡ್ತಾನೆ ಅಂತೆ. ಆ ಹೆಂಡತಿ ಹೆಸರು ದುಂದುಲಿ ಅಂತೆ. ಸ್ವಲ್ಪ ಸಿಟ್ಟುಗಾರ್ತಿ, ಅಹಂಕಾರಿ, ಸಿಡುಕು ಸ್ವಭಾವ. ಈಗ ಅವಳಿಗೆ ಆಶ್ಚರ್ಯ ಆಯ್ತು, ಈ ಫಲವನ್ನು ತಿಂದ್ರೆ ನಾನು ಗರ್ಭಿಣಿ ಆಗ್ತೇನೆ, ನಡಿಲಿಕ್ಕೆ ಕೂಡುದಿಲ್ಲ, ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ, ತಿರುಗಲಿಕ್ಕೆ ಆಗುವುದಿಲ್ಲ, ಇನ್ನು ಆ ಒಂದು ಮಗುವಿನ ಜನನಾದಾಗ ಅದು ತುಂಬಾ ನೋವು ಎಲ್ಲ ಅಂತ ಇರ್ತಾರೆ, ಭಾರಿ ಕಠಿಣ, ಅದು ಬೇಡ ಅವಳಿಗೆ ತಲೆಯಲ್ಲಿ, ಮಗು ಆಗೋದು ಬೇಡ ಅಂತ. ಏನು ಮಾಡೋದು, ಗಂಡ ಫಲ ಕೊಟ್ಟಿದ್ದಾನೆ, ತಪ್ಪಿಸೋದು ಹೇಗೆ ಅಂತೆ. ಅವಳಿಗೆ ಒಂದು ತಂಗಿ ಇದೆ. ಆ ತಂಗಿ ಹತ್ರ ಕತೆ ಹೇಳ್ತಾಳೆ, ಅವಳು ಗರ್ಭಿಣಿ ಇದ್ದಾಳೆ. ಆಗ ಹೇಳ್ತಾಳೆ, ನೀನು ಮನೆಗೆ ಹೋದಾಗ ನಾನು ಬರ್ತೇನೆ ತಾಯಿ ಮನೆಗೆ, ನಾನು ಗರ್ಭಿಣಿಯಾಗಿ ನಟನೆ ಮಾಡ್ತೇನೆ, ಈ ಹಣ್ಣನ್ನು ಏನು ಮಾಡುದು, ಈ ಹಣ್ಣನ್ನು ದನಕ್ಕೆ ಕೊಡು, ಆ ಸ್ವಾಮಿಗಳ ಶಕ್ತಿ ಎಷ್ಟು ಉಂಟು ಪರೀಕ್ಷೆ ಮಾಡೋಣ. ನಿಮಗೂ ಒಂದೊಂದ್ಸಲ ಬರ್ತದೆ ಅಲ್ಲ, ಸ್ವಾಮಿಗಳನ್ನು ಪರೀಕ್ಷೆ ಮಾಡುವ ಅಭ್ಯಾಸ ಬರ್ತದೆ. ಅದರಲ್ಲಿ ಜಾಸ್ತಿ ರಾಜಕಾರಣಿಗಳಿಗೆ ಅವರ ಸ್ವಲ್ಪ ದುರ್ಬುದ್ಧಿ ಆಗಿರ್ತದೆ, ಸ್ವಾಮಿಗಳನ್ನು ಕೂಡ ಪರೀಕ್ಷೆ ಮಾಡೋದು. ಸ್ವಾಮಿಗಳು ನಿಮ್ಮ ಯಾವ ಪರೀಕ್ಷೆಗೂ ಸಿಗುವುದಿಲ್ಲ. ನಾವು ಬಂದದ್ದು ಇಲ್ಲಿ ಧರ್ಮ ಪ್ರಚಾರದ ಒಂದೇ ಉದ್ದೇಶಕ್ಕೆ, ಎಲ್ಲ ಜಾತಿಗಳನ್ನ ಮುಖ್ಯವಾಹಿನಿಗೆ ತಂದು ಆ ಕೊಡೆಯೊಳಗೆ ತಂದು ಏನಿದೆ
ಸರ್ವೇ ಜನ ಸುಖಿನೋ ಭವಂತು ಇದೆ ಅಲ್ಲ, ವಸುದೈವ ಕುಟುಂಬ ಇದೆ ಅಲ್ಲ. ನೋಡಿ, ಇಲ್ಲಿ ಕೂತವರು ಒಬ್ಬರು ನಮ್ಮ DC ಇದ್ದಾರೆ, ಒಬ್ಬರು ಇಲ್ಲಿ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಇದ್ದಾರೆ, ಅವರೆಲ್ಲ ಕಾನೂನು ಓದಿದವರು. ಸಂವಿಧಾನದ 14ನೇ ಕಾಲಮ್ ಇರ್ತದೆ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳ್ತೇವೆ. ಸಂವಿಧಾನದ 15ನೇ ಕಾಲಮ್ ಇರ್ತದೆ ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಅಂಡ್ ಕಮ್ಯುನಿಟಿ. ಜಾತಿ ಮತ್ತು ಲಿಂಗದ ಆಧಾರದಲ್ಲಿ ಯಾರನ್ನೂ ತಾರತಮ್ಯ ಮಾಡಬೇಡಿ ಅಂತ ಶಾಸ್ತ್ರ ಇರ್ತದೆ. ಹಾಗೆ ನೋಡಿ, ನಿಮಗೆ ಒಂದೇ ಉದಾಹರಣೆ ಇರ್ತದೆ. ಈ ರಾಜಕಾರಣಿಗಳಿಗೆ ಬಂದ್ರೆ ನಾನು ಆಗ್ಲೇ ಹೇಳ್ತೆ, ಜಾತಿಯನ್ನು ಭಾಗ ಮಾಡೋದು ಇಷ್ಟೇ. ಇದು ಬಿಲ್ ಅವರು ಎಷ್ಟಿದ್ದಾರೆ, ಸಿಟ್ರುಗಳು ಎಷ್ಟಿದ್ದಾರೆ, ಮೀನುಗಾರರು ಎಷ್ಟಿದ್ದಾರೆ, ಇನ್ನು ಸೇರುಗಾರರು ಎಷ್ಟಿದ್ದಾರೆ, ಇವರ ಒಂದೇ. ಇದು ಯಾಕೆ ಒಂದು ನಾನು ಎಲ್ಲಿ ಹೋದಾಗ್ಲೇ ಇರ್ತೇನೆ, ಇವತ್ತು ಹೊರದೇಶ ಯಾಕೆ ಸಕ್ಸಸ್ ಆಗಿದೆ ಅಂದ್ರೆ ಅಲ್ಲಿ ಪ್ಯಾಟ್ರಿಯಾಟಿಸಮ್ ಬಂದಿದೆ, ರಾಷ್ಟ್ರೀಯತೆ ಬಂದಿದೆ, ಒಂದೇ ದೇಶ ಒಂದೇ ಭಾಷೆ ಅಂತ ಬಂದಿದೆ. ಇಲ್ಲಿ ನಿಮ್ಮ ಸುಮಾರು 700-800 ವರ್ಷದ ಒಂದು ವ್ಯವಸ್ಥೆಯಲ್ಲಿ ಒಂದಷ್ಟು 700-800 ಜಾತಿಗಳನ್ನು ವಿಂಗಡಿಸಿಬಿಟ್ಟಿದ್ದಾರೆ. ಆ ಜಾತಿ ಈ ಜಾತಿ, ಪುನಃ ಅದರಲ್ಲಿ ಆ ಮೇಲ್ಜಾತಿ ಕೀಳ್ಜಾತಿ ಅಂತ ಎಲ್ಲ ಮಾಡಿ, ಆದ ಕಾರಣ ಇಸ್ರೇಲ್ನಂತ ಸಣ್ಣ ದೇಶ, ಜಪಾನ್ನಂತ ಸಣ್ಣ ದೇಶ, ನಿಮ್ಮ ಒಂದು 2 ಜಿಲ್ಲೆಯಷ್ಟು ವಿಸ್ತಾರ ಇರುವಂತಹ ದೇಶ ಇಡೀ ರಾಷ್ಟ್ರಕ್ಕೆ ಶಕ್ತಿಯಾಗಿ ಮೆರೆದಿದೆ ಅಂದ್ರೆ ಅಲ್ಲಿಯ ರಾಷ್ಟ್ರೀಯತೆ ಅಂತ ಹೇಳ್ಬೋದು. ಆ ರಾಷ್ಟ್ರೀಯತೆಯನ್ನು ಕಲಿಸುವಲ್ಲಿ ನಮ್ಮ ರಾಜಕಾರಣಿಗಳು ವಿಫಲರಾಗಿದ್ದಾರೆ ಅಂತ ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತೇನೆ. ರಾಜಕಾರಣಿಗಳಾದವರು ಎಲ್ಲ ಜಾತಿಗಳನ್ನು ಒಂದು ಒಕ್ಕೂಟಕ್ಕೆ ತರಬೇಕು. ಸನ್ಯಾಸಿಗಳು ಹೇಗೆ ಹೇಳ್ತಾರೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ. ನಾರಾಯಣ ಗುರುಗಳು ಏನು ಹೇಳಿದ್ದಾರೆ ನೋಡಿ, ಉಪನಿಷತ್. ನಾರಾಯಣ ಗುರುಗಳು ನಿಮ್ಮ ಬಿಲ್ಲವರ ಜಾತಿಗೆ ಗುರುಗಳಂತ ಅವರೇನು ಹೇಳಿಲ್ಲ, ನೀವು ಹೇಳಿದ್ರಿ, ಹೇಳಬೇಕು, ಒಳ್ಳೇದು, ತಪ್ಪಲ್ಲ. ಆದ್ರೆ ಅವರೇನು ಹೇಳಿದ್ದಾರೆ ಗೊತ್ತು, ನಾವು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಎಲ್ಲರನ್ನೂ ಸಮಾನವಾಗಿ ನಾವು ಕೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ನಮ್ಮ ಈ ಚಾತುರ್ಮಾಸ ವೇದಿಕೆ ಕೂಡ ಅದೇ ಸಿದ್ಧಾಂತಕ್ಕೆ ನಾವು ಒಂದು ಬದ್ಧರಾಗಿ ಇಲ್ಲಿ ನಿಂತದ್ದು. ಆ ನಿಟ್ಟಿನಲ್ಲಿ ಈಗ ಆತ್ಮದೇವನ ಕತೆ ಅಲ್ಲಿ ಎಲ್ಲೋ ಹೋಯ್ತಲ್ವಾ, ಮತ್ತೆ ಅಲ್ಲಿಗೆ ಬರುವ. ಇಲ್ಲಿ ಈಗ ಅಣ್ಣನ್ನು ತೆಕೊಂಡೋಗಿದ್ದಾರೆ, ತೆಕೊಂಡೋಗಿ ತನ್ನ ತಂಗಿ ಹತ್ರ ಹೇಳ್ತಾಳೆ, ನಾನು ಗರ್ಭಿಣಿಯಾಗಿ ಮಗು ಎತ್ತರೆ ನನಗೆ ತೊಂದರೆ ಆಗ್ತದೆ, ಏನ್ ಮಾಡೋದು ಅಂತೆ. ನೀನು ಗರ್ಭಿಣಿಯಾಗಿ ನಟಿಸು ಅಂತ ಹೇಳ್ತಾಳೆ. ಹೊಟ್ಟೆಗೆ ಸ್ವಲ್ಪ ಬಟ್ಟೆ ಕಟ್ಟಿಕೊಂಡು ನಾನು ಗರ್ಭಿಣಿ ಅಂತ ಹೇಳ್ತಾಳೆ. ಗಂಡನ ಹತ್ರ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ ತಂಗಿಗೆ ಮಗುವಿನ ಜನನ ಆಗ್ತದೆ. ಆ ಮಗು, ನನಗೆ ಮಗು ಹುಟ್ಟಿದ ರೀತಿ ಗಂಡನಿಗೆ ಫೋನ್ ಸಂದೇಶ ಕೊಡ್ತಾರೆ. ಆಗ ಫೋನ್ ಇಲ್ಲಲ್ಲ, ಈಗದ ಫೋನ್ ನೆನಪಿನಲ್ಲಿ ಫೋನ್ ಅಂತ ಬಂತು. ತನಗೆ ಮಗುವಾಗಿದೆ ಅಂತ ಸಂದೇಶ ಕೊಡ್ತಾರೆ. ಬಹಳ ಸಂತೋಷ ಆಯಿತು. ಮನೆಗೆ ಮಗು ತೆಕೊಂಡು ಬರ್ತಾಳೆ, ಯಾರೋ ತಂಗಿ ಮಗುವನ್ನು ತೆಕೊಂಡು ಬಂದು ಗಂಡನಿಗೆಲ್ಲ ಖುಷಿ ಆಯಿತು. ಇನ್ನು ಸ್ವಲ್ಪ ದಿವಸದಲ್ಲಿ ಇದೇ ಆತ್ಮದೇವನ ಮನೆಯಲ್ಲಿ ಆ ದನಕ್ಕೆ ಹಣ್ಣು ಕೊಟ್ಟಿದ್ರಲ್ಲಿ ಅದು ಒಂದು ಕರುವಾಕಿತ್ತು. ಅದು ಏನು ಬಂಗಾರದ ವರ್ಣದಿಂದ ದೇವತೆ ಹುಟ್ಟಿ ಬಂದಾಗಿತ್ತು. ಆ ಋಷಿಗಳ ಫಲದಿಂದ ಹುಟ್ಟಿದಂತ ಮಗು. ಕಿವಿ ಮಾತ್ರ ದನದ ಕಿವಿ ಇತ್ತು, ದನದ ಕಿವಿ. ಅದರ ತಾಯಿ ದನ ಅಲ್ವಾ, ಅದಕ್ಕೆ ಗೋಕರ್ಣ ಅಂತ ಹೆಸರು ಹೇಳ್ತಾರೆ ಆ ಮಗುವಿಗೆ. ಅವನು ವೇದಾಂತಿಯಾಗಿ ತುಂಬಾ ಜ್ಞಾನಿಯಾಗಿ ಬಿಟ್ಟ, ತುಂಬಾ ಜ್ಞಾನವಂತ. ಅವನಿಗೆ ವೇದಾಂತದ ಎಲ್ಲ 4 ವೇದಗಳನ್ನ ಅದ್ಭುತವಾಗಿ ಅಧ್ಯಯನ ಮಾಡಿದ. ಅದೇ ಈ ಹುಡುಗ ಉಂಟಲ್ವಾ, ಇವನ ಹೆಸರು ದುಂದುಕಾರಿ ಅಂತ ಇಟ್ಟು. ದುಂದುಕಾರಿ ಅಂದ್ರೆ ತನ್ನ ತಂಗಿಯ ಮಗ. ಅವನಿಗೆ ಗೊತ್ತಿಲ್ಲ, ಆತ್ಮದೇವನಿಗೆ ಗೊತ್ತಿಲ್ಲ, ತನ್ನ ಮಗನೇ ಅಂತ ಎನಿಸ್ಕೊಂಡಿದ್ದಾನೆ. ಮನೆಯಲ್ಲಿ ಸಾಕ್ತಾನೆ. ಹುಡುಗ ಬೆಳೀತಾ ಬೆಳೀತಾ ತುಂಬಾ ದುರಂಕಾರಿ ಆದ, ಅಹಂಕಾರಿ ಆಗಿದೆ. ಎಲ್ಲ ಬೇಡದ ವಿಷಯವನ್ನು ಕದಿಯುವುದು, ಮೋಸ ಮಾಡುವುದು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಬಲೆ ಮತ್ತೆ ನಾಯಿ ಹಿಡ್ಕೊಂಡು ಬೇಟೆಗೆ ಹೋಗೋದು, ಬೇಟೆಯಾಡೋದು, ಮಾಂಸಗಳನ್ನು ತಿನ್ನೋದು, ಇಂಥ ಬೇಡದ ಚಟವನ್ನು ಎಲ್ಲವನ್ನು ಮೈಗೂಡಿಸ್ಕೊಂಡ. ಕಡೆಗೆ ಏನೆಲ್ಲ ಹಾಗೆ ತಂದೆಗೆ ತುಂಬಾ ದುಃಖ ಆಯ್ತು. ತನ್ನ ಮಗ ಗೋಕರ್ಣ ಹತ್ರ ಹೇಳ್ತಾನೆ. ಅದಕ್ಕೆ ಗೋಕರ್ಣ ಹೇಳ್ತಾನೆ, ಈ ಲೋಕದಲ್ಲಿ ಯಾರಿಗೆ ಯಾರಿದ್ದಾರಪ್ಪ, ನೀನು ಯಾಕೆ ಚಿಂತೆ ಮಾಡುದು, ತಪಸ್ಸಿಗೆ ಹೋಗು, ನೀನು ಮನೆ ಬಿಟ್ಟು ಕಾಡಿಗೆ ಹೋಗು ಅಂತ ಹೇಳ್ತಾನೆ. ಅವನು ಪೂರ್ಣ ವೇದಾಂತಿ ಆಗಿದ್ದಾನೆ. 4 ವೇದಗಳನ್ನು ಅಧ್ಯಯನ ಮಾಡಿ ಲೋಕ ಸುಳ್ಳು ಅಂತೆ ನಮಗೆ ಗೊತ್ತಾಗಿದೆ, ಅವನಿಗೂ ಗೊತ್ತಾಗಿದೆ. ನಿಮ್ಗೆ ಗೊತ್ತಾಗಿದ್ರೆ ನೀವು ಯಾಕೆ ಹೋಗ್ಲಿಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಇನ್ನು ಸ್ವಲ್ಪ ಬಾಕಿ ಇದೆ. ನನ್ನ ಗುರುಗಳು ಇರ್ತಾರೆ, ಈ ಮಠದ ಎತ್ತರತೆಯನ್ನ, ಇದರ ಕೀರ್ತಿಯನ್ನು ಎತ್ತರಕ್ಕೆ ಬೆಳೆಸಬೇಕು. ಅದು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಸಂದೇಶವನ್ನು ಕೊಡುವುದರ ಮುಖಾಂತರ ಮಗ ಮಾಡಬೇಕು ಅಂತ ಹೇಳಿದ್ರು. ಆ ಬದ್ಧತೆಯಿಂದ ನಾವು ಇಲ್ಲಿ ಇರ್ತೇವೆ. ಇಲ್ಲದಿದ್ರೆ ಹಿಮಾಲಯದಲ್ಲಿ ನಾವು ಕೂಡ ಇರ್ತೇವೆ ಗೊತ್ತಿಲ್ಲ. ಹಾಗೆ ಇವನ ಸುಂದರವಾದ ಕಥಾನ ಕೂಡ ಅಂದ್ರೆ ಸಂಸ್ಕಾರವನ್ನು ಬಿತ್ತರಿಸತಕ್ಕಂತ ಕಥಾನ ಕೂಡ ಇಲ್ಲಿ ನಡೀತಾ ಇದೆ. ಒಟ್ಟಾರೆ ಮೇಲೆ ಚಾತುರ್ಮಾಸದ ಪರಮ ಲಕ್ಷ್ಯ ಎಲ್ಲ ಜನತೆಯನ್ನು ಸುಖ, ಶಾಂತಿ, ನೆಮ್ಮದಿಗಳಿಗೆ ಕೊಂಡೋಗಬೇಕೆಂಬ ಒಂದೇ ಒಂದು ಸಂಕಲ್ಪದಿಂದ ಈ ಚಾತುರ್ಮಾಸ ವೇದಿಕೆ ಇಲ್ಲಿ ಸಂಪನ್ನಗೊಂಡಿದೆ. ಆದ ಕಾರಣ ಬಂದಿರತಕ್ಕಂಥ ಬಾಳೆಯಲ್ಲಿ ಬಿದ್ದದ್ದು ಗೊತ್ತಾಯ್ತು.
ಊಟಕ್ಕೆ ಬಂದಾಯ್ತು श्रीराम जय राम जय जय राम श्रीराम जय राम जय जय राम ಹೂ ಕೊಡ್ತಿದ್ದ श्रीराम जय राम जय जय राम श्रीराम जय राम जय जय राम ಸನ್ಮಾನ ಮಾಡೋದು श्रीराम जय राम जय जय राम श्रीराम जय राम जय जय राम श्रीराम